ರಾಜ್ಯದಲ್ಲಿ ಇದೀಗ ಅಲ್ಲಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಈ ಪೈಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಹಕ್ಕಿ ಜ್ವರ ದೃಢಪಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಂದಿಕೊಂಡಿರುವ ಕೋಲಾರ ಜಿಲ್ಲೆಯಲ್ಲಿಯೂ ಹಕ್ಕಿ ಜ್ವರದ ಆತಂಕ ಇರುವುದು ಸಹಜವಾಗಿದೆ. ಆದರೆ ಕೋಲಾರ ಜಿಲ್ಲಾಡಳಿತವು ಹಕ್ಕಿ ಜ್ವರದ ಬಗ್ಗೆ ಯಾವುದೇ ಆತಂಕ ಬೇಕಿಲ್ಲ ಎಂಬ ಅಭಯ ಕೊಟ್ಟಿದೆ. ಕೋಲಾರ ಜಿಲ್ಲೆಯು ನೆರೆಯ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳ ಗಡಿಯನ್ನ ಹಂಚಿಕೊಂಡಿದೆ. ವಾಣಿಜ್ಯ ಕೃಷಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಕೋಳಿ ಸಾಕಾಣಿಕೆಯು ಪ್ರಮುಖವಾಗಿದೆ. 4 ಲಕ್ಷ ನಾಟಿ ಕೋಳಿಯೂ ಸೇರಿದಂತೆ 85 ಲಕ್ಷ ಕೋಳಿಗಳನ್ನು ಜಿಲ್ಲೆಯಲ್ಲಿನ ಕೋಳಿ ಫಾರಂಗಳಲ್ಲಿ ಸಾಕಾಣಿಕೆ ಮಾಡಲಾಗುತ್ತಿದೆ. ಇಲ್ಲಿಯವರೆಗೂ ಯಾವುದೇ ಹಕ್ಕಿ ಜ್ವರದ ಲಕ್ಷಣಗಳು ಕೋಲಾರ ಜಿಲ್ಲೆಯಲ್ಲಿ ಕಂಡು ಬಂದಿಲ್ಲ ಅಂತ ಇಲಾಖೆಯು ಘೋಷಿಸಿದೆ. ಗ್ರಾಹಕರು ನಿರಂತರವಾಗಿ ಕೋಳಿ ಮಾಂಸವನ್ನ ಸೇವನೆ ಮಾಡಬಹುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಏನು ಕಾಣಿಸ್ಕೊಂಡಿಲ್ಲ. ಯಾವುದೇ ಆತಂಕ ಬೇಡ. ಸಾರ್ವಜನಿಕರು ಧಾರಾಳವಾಗಿ ತಮ್ಮ ಕೋಳಿ ಮಾಂಸನ ಯೂಸ್ ಮಾಡಿ ಚೆನ್ನಾಗಿ ಬೇಯಿಸಿ, ಮೊಟ್ಟೆನೂ ಅಷ್ಟೇ ಚೆನ್ನಾಗಿ ಬೇಯಿಸಿ ತಿನ್ನಿ. ನಮ್ಮಲ್ಲಿ ಕೋಳಿ ಜ್ವರ ಇಲ್ಲ, ಆತಂಕ ಬೇಡ. ಅಕಸ್ಮಾತ್ ಬಂದಲ್ಲಿ ನಾವು ಅದನ್ನು ತಡೆಗಟ್ಟುವ ರೀತಿಯಲ್ಲಿ ನಾವು ಸಾಕಷ್ಟು ಕ್ರಮ ಕೈಗೊಳ್ತೀವಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 87 ಲಕ್ಷ ಪೌಲ್ಟ್ರಿ ಇದೆ. ಇದರಲ್ಲಿ 4,75,000 ಅಷ್ಟು ನಾಟಿ ಕೋಳಿಗಳಿದ್ದಾವೆ. 654 ಪೌಲ್ಟ್ರಿ ಫಾರ್ಮ್ಸ್ ಇದ್ದಾವೆ, ಬೋತ್ ಬ್ರಾಯ್ಲರ್ಸ್ ಆ್ಯಂಡ್ ಮತ್ತು ಲೇಯರ್ಸು. ನಮ್ಮಲ್ಲಿ 113 ಇನ್ಸ್ಟಿಟ್ಯೂಷನ್ಸ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮಲ್ಲಿ 85 ಜನ ಡಾಕ್ಟರ್ಸು ಸಿಬ್ಬಂದಿ ಇದ್ದೀವಿ. ಏನೇ ಅಚಾನಕ ನಡೆದಾಗ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ನಮ್ಮ ಜಿಲ್ಲಾಡಳಿತ ಮತ್ತು RDPR ಡಿಪಾರ್ಟ್ಮೆಂಟು, ಆರೋಗ್ಯ ಇಲಾಖೆ ಮತ್ತು ನಮ್ಮ PDOಸು ಮತ್ತು ನಮ್ಮ ಏನು CMC ಇದ್ದಾರೆ, ನಾವೆಲ್ಲ ಕ್ರಮ ಕೈಗೊಂಡು ಕಂಟ್ರೋಲ್ ಮಾಡ್ತೀವಿ. ಏನು ಆತಂಕ ಬೇಡ. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಈ ಕಾಯಿಲೆ ಇಲ್ಲ. ಕೋಲಾರ ಜಿಲ್ಲೆಯನ್ನ ಪ್ರವೇಶಿಸುವ ಕೋಳಿ ವಾಹನಗಳನ್ನ ಪಶು ವೈದ್ಯಾಲಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಗಡಿಯಲ್ಲಿ ನಿರಂತರವಾಗಿ ತಪಾಸಣೆ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿನ ಎಲ್ಲ ಕೋಳಿ ಫಾರಂಗಳನ್ನ ಅಧಿಕಾರಿಗಳು ನಿಯಮಿತವಾಗಿ ಪರೀಕ್ಷಿಸುತ್ತಿದ್ದಾರೆ. ಕೋಳಿಗಳಿಗೆ ಯಾವುದೇ ಅನಾರೋಗ್ಯ ಕಂಡು ಬಂದರೂ ಚಿಕಿತ್ಸೆಗೆ ಪಶು ವೈದ್ಯರ ತಂಡವು ಸರ್ವಸನ್ನದ್ಧವಾಗಿದೆ. ಈಗ ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಆಂಧ್ರ ಪ್ರದೇಶದಲ್ಲಿ ಇರೋದ್ರಿಂದ ನಾವು ಗಡಿ ಭಾಗಗಳಲ್ಲಿ ಚೆಕ್ ಪೋಸ್ಟ್ಗಳು ಹಾಕಿ ಮಾಡಿದ್ದೀವಿ. ಅಲ್ಲಿ ಡಾಕ್ಟರ್ಸು ಮತ್ತು ನಮ್ಮ ಸಿಬ್ಬಂದಿ ಇರ್ತಾರೆ. ಅವರು ಏನೋ ಕೋಳಿ ವೆಹಿಕಲ್ ಬಂದಾಗ ಇನ್ಸ್ಪೆಕ್ಟ್ ಮಾಡಿ ಅದನ್ನು ಸೂಕ್ತ ರೀತಿಯಲ್ಲಿ ಇನ್ಸ್ಪೆಕ್ಟ್ ಮಾಡಿ ಏನಾದರೂ ಕಾಯಿಲೆಗಳಿದ್ದರೆ ವಾಪಸ್ ಕಳಿಸ್ತಾರೆ. ಏನಾದರೂ ಆರೋಗ್ಯವಾಗಿರ್ತಕ್ಕಂಥ ಕೋಳಿಗಳನ್ನೆಲ್ಲ ನಮ್ಮ ಜಿಲ್ಲೆಗೆ ತಗೊಂಡು ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ. ಮತ್ತು ರೋಗಗ್ರತೆಗೆ ಏನಾದರೂ ಕಂಡು ಬಂದಲ್ಲಿ ನಾವು ನಮ್ಮ ಡಾಕ್ಟರ್ಸ್ದು ಅದು ಇನ್ಸ್ಪೆಕ್ಟರ್ದು ಟೀಮ್ ಎಲ್ಲ ಮಾಡಿಕೊಂಡು ಸುಮಾರು ಒಂದು 47 ಟೀಮ್ಗಳು ಮಾಡ್ಕೊಂಡಿದ್ದೀವಿ. ಇದನ್ನು ಫೇಸ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಮತ್ತು ನಮ್ಮ ಡಾಕ್ಟರ್ಸು ಪ್ರತಿ ಕೋಳಿ ಫಾರಮ್ಸು ಅಥವಾ ಬ್ಯಾಕ್ಯಾರ್ಡ್ ಪೌಲ್ಟ್ರಿ ಏನಂತೀವಿ, ಹಿತ್ತಲು ಕೋಳಿ ಏನಂತ ಅಲ್ಲೆಲ್ಲ ವಿಸಿಟ್ ಮಾಡಿ ಅವರಿಗೆಲ್ಲ ಒಂದು ಬ್ರೋಚರ್ಸ್ ಎಲ್ಲ ಕೊಟ್ಟು ಇದರ ಬಗ್ಗೆ ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಏನಾದರೂ ಅಸಾಧಾರಣ ಸತ್ತೋಗಿದ ಸಂದರ್ಭದಲ್ಲಿ ನಾವು ಅದನ್ನು ಲ್ಯಾಬ್ ಕಳಿಸಿ ಅದನ್ನು ಇನ್ವೆಸ್ಟಿಗೇಷನ್ ಪಡ್ಕೊಂಡು ಅದನ್ನು ನಾವು ನೋಡಿಕೊಂಡು ಚಿಕಿತ್ಸೆ ಕೊಡೋಕ್ಕೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಏನೂ ಸಮಸ್ಯೆ ಇಲ್ಲ. ಮತ್ತು ಎಲ್ಲ ರೈತರುಗಳಿಗೂ ಸಹ ನಾವು ಇದರ ಬಗ್ಗೆ ಮಾಹಿತಿಯನ್ನು ಬ್ರೋಚರ್ಸು, ಲೋಕಲ್ ಡಾಕ್ಟರ್ಸ್ ಮುಖಾಂತರ ಬ್ರೋಚರ್ಸ್ ಎಲ್ಲ ಕೊಟ್ಟು ಸೈಂಟಿಫಿಕ್ ಆಗಿ ಸಾಕೋದಕ್ಕೆ ಮತ್ತು ಸ್ಯಾನಿಟೇಷನ್, ಶುಚಿತ್ವ ಕಾಪಾಡೋದಕ್ಕೆ ನಾವೆಲ್ಲ ರೈತರನ್ನ ಕೇಳ್ಕೊಂಡಿದ್ದೀವಿ ಮತ್ತು ಅದಕ್ಕೆ ಮನವಿ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಕೋಳಿ ಅಂಗಡಿಗಳು, ಮಾರಾಟ ಅಂಗಡಿಗಳು ಏನಿಗಿರ್ತವೆ ಅವರು ಸಹ ಶುಚಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಜಿಲ್ಲಾಡಳಿತ ನಾವು ಅವರಿಗೆಲ್ಲ ಸೂಚನೆ ಮಾಡಿದ್ದೀವಿ. ಒಟ್ನಲ್ಲಿ ಕೋಲಾರ ಜಿಲ್ಲೆಯ ರೈತರ ಪ್ರಮುಖ ಉಪಕಸಬಾಗಿರುವ ಕೋಳಿ ಸಾಕಾಣಿಕೆ ಉದ್ಯಮಕ್ಕೆ ಹಕ್ಕಿ ಜ್ವರ ಆತಂಕ ಇಲ್ಲವಾಗಿದೆ. ಹಾಗೊಮ್ಮೆ ಯಾವುದೇ ಸಂಕಷ್ಟ ಎದುರಾದರೂ ನಿಭಾಯಿಸಲು ಜಿಲ್ಲಾಡಳಿತವು ಸಿದ್ಧತೆಯನ್ನ ಮಾಡಿಕೊಂಡಿರುವುದು ಶ್ಲಾಘನೀಯವಾದ ಸಂಗತಿಯಾಗಿದೆ. MMTV ನ್ಯೂಸ್ ಬ್ಯೂರೋ, ಕೋಲಾರ.